ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳ ಗ್ರಾಮದಲ್ಲಿ ಅನುಮಾನಾಸ್ಪದ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಸ್ಐಟಿ ರಚನೆ ಆಗಬೇಕು ಅನ್ನುವಂತಹ ಒತ್ತಡಗಳು ಇತ್ತು. ತನಿಖೆ ಮೂಲಕ ಎಲ್ಲವೂ ಹೊರಬರಬೇಕಿದೆ. ಎಸ್ಐಟಿ ಅಧಿಕಾರಿಗಳ ಮೇಲೆ ನಮಗೆ ವಿಶ್ವಾಸ ಇದೆ. ಮೊಹಂತಿ ಅವರ ನೇತೃತ್ವದಲ್ಲಿ ಎಸ್ಐಟಿ ರಚನೆಯಾಗಿದೆ. ಒಬ್ಬರ ಅಥವಾ ನೂರಾರು ಜನ ಸತ್ತಿದಾರ, ಇದರ ಬಗ್ಗೆ ತನಿಖೆ ಆಗಬೇಕು. ಇನ್ನು ಬಿಜೆಪಿಯವರ ಪರ ಇರುವಂತಹ ಸಂಘಟನೆಗಳು ಒತ್ತಡ ಹಾಕ್ತಾ ಇವೆ. ಅವರ ಒತ್ತಾಯದ ಮೇಲೆ ಎಸ್ಐಟಿ ರಚನೆಯಾಗಿದೆ. ನೂರಾರು ಹತ್ಯೆ ಆಗಿದ್ರೆ ಅದು ಬಹಳ ದೊಡ್ಡದಾಗಿರುವಂತಹ ವಿಷಯ ಆಗಿರುತ್ತೆ. ಇದರ ಹಿಂದೆ ಯಾರೇ ಇದ್ರೂ ತನಿಖೆ ಮೂಲಕ ಹೊರಬರುತ್ತೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಅನುಮಾನಾಸ್ಪದವಾದಂಥ ಸಾವುಗಳು ಅಲ್ಲಿ ಕೂತಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಒಂದು SIT ತನಿಖೆ ಆಗಬೇಕು ಅಂತ ಅನೇಕ ಸಂಘ ಸಂಸ್ಥೆಯವರು ಮತ್ತು ಅನೇಕ ವ್ಯಕ್ತಿಗಳು ಸರ್ಕಾರದ ಒತ್ತಡವನ್ನು ಹಾಕ್ತಾ ಇದ್ರು. ನಮ್ಮ ದಕ್ಷಿಣ ಕನ್ನಡ ಪೊಲೀಸ್ ಅವರು ಇದನ್ನ ತನಿಖೆ ಮಾಡೋದಕ್ಕೆ ಅವರು ತಯಾರಾಗಿದ್ರು. ಅದರಲ್ಲಿ ಯಾವುದೇ ರೀತಿ ನನಗೆ ದಕ್ಷಿಣ ಕನ್ನಡ ಪೊಲೀಸ್ ಮೇಲೂ ಕೂಡ ಪೂರ್ತಿ ವಿಶ್ವಾಸ ಇತ್ತು. ಅವರೇ ತನಿಖೆ ಮಾಡಿ ಇದನ್ನ ಸತ್ಯತೆಗಳನ್ನ ಹೊರಗೆ ತರ್ತಕ್ಕಂಥದ್ದಕ್ಕೆ ಸಾಧ್ಯ ಆಗತ್ತೆ ಅಂತ. ಆದ್ರೂ ಅಲ್ಲಿ ಅನೇಕ ಜನರು ಮತ್ತು ಸಾರ್ವಜನಿಕವಾಗಿ ಬಹಳಷ್ಟು ಚರ್ಚೆಗಳಾಗ್ತಾ ಇರೋದ್ರಿಂದ SITನೇ ಆಗಬೇಕು ಅಂತ ಬಹಳ ಒತ್ತಡವನ್ನ ಅವ್ರು ಹಾಕ್ತಾ ಇದ್ರು. ಆ ಕಾರಣದಿಂದ ಈಗ ಮುಖ್ಯಮಂತ್ರಿಯವರು ಗೃಹ ಸಚಿವರು SITಯನ್ನು ಆದೇಶ ಮಾಡಿದ್ದಾರೆ. ಈಗ ಏನ್ ನಿಜಾಂಶ ಏನು ಧರ್ಮಸ್ಥಳ ಠಾಣೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರದೇಶದಲ್ಲಿ ಏನು ಆಗಿದೆ ನಿಜಾಂಶ ಹೊರಗೆ ಬರಬೇಕು. ಯಾಕೆಂದ್ರೆ ಅವ್ರು ಹೇಳಿರುವಂತ ನೂರಾರು ಅಂತ ಹೇಳಿದ್ದಾರೆ, ನೂರಾರು ಜನ ಅಲ್ಲಿ ಕೂತಿದ್ದಾರೆ ಅಂತ. ಅದು ಏನು ವಿಷಯ, ಹೇಗೆ ಏನಾಗಿದೆ ಅಂತ ಖಂಡಿತವಾಗಿಯೂ ತಿಳ್ಕೊಳ್ಳುವಂತ ಅವಶ್ಯಕತೆ ಇದೆ. ನೋಡಿ, ಈಗ ನಾವು ಯಾವ ಸಾಕ್ಷಿದಾರರ ಹಿನ್ನೆಲೆ ಏನು ಮತ್ತೆ ಆ ವಿಷಯಕ್ಕೆ ನಾವು ಹೋಗಕ್ ಆಗೋದಿಲ್ಲ. ಪೊಲೀಸ್ ಅವರು ತನಿಖೆ ಮಾಡೋರು ಇದನ್ನ ನೋಡ್ಬೇಕಾಗ್ತದೆ. ಮತ್ತು ಅಲ್ಲಿ ಏನು ಸಾಕ್ಷ್ಯಗಳೇನು ಸಿಗ್ತದೆ, ಎವಿಡೆನ್ಸ್ ಏನ್ ಸಿಗ್ತದೆ ಅಲ್ಲಿ ಹೋದಾಗ ಅದ್ರ ಮೇಲೂ ಕೂಡ ಈಗ ಹೂತ್ ಹಾಕಿದೆ ಅಂತ ಹೇಳಿದ ಮೇಲೆ ಹೂತ್ ಹಾಕಿರೋ ಸ್ಥಳಕ್ಕೆ ಹೋಗ್ಬೇಕು. ಅಲ್ಲಿರುವಂತ ಶವದ ಒಂದು ಏನು ಅವಶೇಷಗಳೇನಿದೆ ಅದೆಲ್ಲ ಸಿಗಬೇಕು, ಪಾರ್ಟ್ಸ್ ಎಲ್ಲ ಸಿಗಬೇಕು. ಮತ್ತು ಅದ ನಂತರ ಅದು ಹೇಗೆ ಅವರು ಮರಣ ಆಯ್ತು ಅಂತ ಅದನ್ನು ಕೂಡ ಫೊರೆನ್ಸಿಕ್ ಎಲ್ಲ ತನಿಖೆಗಳಾಗಬೇಕು. ಸಾಕಷ್ಟು ಇರ್ತದೆ. ಮತ್ತು ಬೇರೆ ಬೇರೆ ಇನ್ಯಾರಾದ್ರೂ ಮುಂದೆ ಬಂದು ಅವ್ರ ಹತ್ರ ಇರುವಂತ ಮಾಹಿತಿಗಳನ್ನು ಕೂಡ SITಗೆ ಹಂಚ್ಕೋಬಹುದು. ಇದೆಲ್ಲ ನೋಡ್ಬೇಕಾಗ್ತದೆ. ಅದರಿಂದ ಏನಾಗಿದೆ ನಮ್ಗೆ ಗೊತ್ತಿಲ್ಲ. ಸೊ ತಿಳ್ಕೊಳ್ಬೇಕು. ಯಾಕಂದ್ರೆ ನಾವು ಸುಮ್ಮನೆ ಯಾರೋ ಒಬ್ಬರ ಮೇಲೆ ಇದನ್ನ ಆರೋಪ ಮಾಡುವಂಥದ್ದಾಗ್ಲಿ ಅಥವಾ ಒಬ್ಬರ ಮೇಲೆ ನಾವು ಈ ತರ ಮಾಡಿದ್ದು ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ. SIT ಮೇಲೆ ನಮಗೆ ವಿಶ್ವಾಸ 100ಕ್ಕೆ 100 ಇದೆ. ಖಂಡಿತವಾಗಿಯೂ ನಿಜಾಂಶನ ಹೊರಗೆ ತರ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಈ ಅನುಮಾನಾಸ್ಪದವಾದಂತ